ಗೌತಮಿ ನ್ಯೂಸ್ ಕರ್ನಾಟಕ. ಅಥಣಿಯ ಬಸವರಾಜ್ಗೆ ದೇಶದ ಕಿರೀಟ, ತಂದೆ ತಾಯಿ ಕಣ್ಣೀರಿನ ಹೆಮ್ಮೆ. ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಕೇವಲ 1 ಎಕರೆ ಜಮೀನು ನಂಬಿಕೊಂಡು ಜೀವನ ಸಾಗಿಸುವ ಬಡ ರೈತ ಕುಟುಂಬದ ಮಗ ಬಸವರಾಜ್ ಕೆಂಪವಾಡ ಯುಪಿಎಸ್ಸಿ ನಡೆಸಿದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFS 2025 ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ತಂದುಕೊಟ್ಟ ಸುದ್ದಿ ಊರಿನ ಪ್ರತಿಯೊಬ್ಬರ ಮನದಲ್ಲಿ ಹೆಮ್ಮೆ ತುಂಬಿಸಿತು. ನಮ್ಮ ಮಗ ಚಿಕ್ಕಂಡಿನಿಂದಲೇ ಓದಿನ ಮೇಲೆ ಜಿದ್ದಿ ಇಟ್ಕೊಂಡಿದ್ದ. ನಾವು ಕೊಟ್ಟದ್ದು ಕಷ್ಟದ ಬದುಕು ಮಾತ್ರ, ಆದರೆ ಅವನು ಅದನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡ ಅಂತ ತಂದೆ ಹೆಮ್ಮೆಯಿಂದ ಹಿಡಿದ್ರೆ, ತಾಯಿ ಕಣ್ಣೀರಿಟ್ಟುಕೊಂಡೇ ಎಷ್ಟು ಕಷ್ಟ ಬಂದರೂ ಓದು ಬಿಡಲಿಲ್ಲ ಅಂತ ಭಾವುಕರಾದರು. ಬಸವರಾಜ್ ಮನೆ ಮುಂದೆ ಬೆಳಕಿನಿಂದಲೇ ಜನರ ಓಡಾಟ ಜೋರಾಗಿತ್ತು. ಗ್ರಾಮಸ್ಥರು ಸಿಹಿ ಹಂಚಿ ಸಂಭ್ರಮಿಸಿದ್ರೆ, ಯುವಕರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಸವದಿ ಗ್ರಾಮದ ಹೆಸರು ಈಗ ದೇಶದ ಮಟ್ಟದಲ್ಲಿ ಕೇಳಿಸುತ್ತಿದೆ. ರೈತನ ಮಗನು ದೇಶಕ್ಕೆ ಟಾಪರ್ ಆಗಬಹುದು ಅನ್ನೋದನ್ನ ಬಸವರಾಜ್ ತೋರಿಸಿದ್ದಾನೆ ಅಂತ ಗ್ರಾಮ ಹಿರಿಯರು ಸಂತಸ ವ್ಯಕ್ತಪಡಿಸಿದರು. ಮನೆಯ ಆರ್ಥಿಕ ಪರಿಸ್ಥಿತಿ ಕಷ್ಟದಲ್ಲಿದ್ದರೂ ನಾನು ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಬಸವರಾಜ್ ಓದಿನಲ್ಲಿ ತೊಡಗಿಕೊಂಡಿದ್ದನೆಂದು ಕುಟುಂಬಸ್ಥರು ನೆನಪಿಸಿಕೊಂಡರು. ಗ್ರಾಮೀಣ ಶಾಲೆಯಲ್ಲಿ ಓದಿ ಯಾವುದೇ ದೊಡ್ಡ ಸೌಲಭ್ಯಗಳಿಲ್ಲದೆ ಸತತ ಪರಿಶ್ರಮದಿಂದ ದೇಶಕ್ಕೆ ಮೊದಲ ರ್ಯಾಂಕ್ ತಂದುಕೊಟ್ಟ ಬಸವರಾಜ್ ಈಗ ಉತ್ತರ ಕರ್ನಾಟಕದ ಯುವಕರಿಗೆ ಹೊಸ ಸ್ಫೂರ್ತಿಯಾಗಿದ್ದಾರೆ. 1 ಎಕರೆ ಜಮೀನಿನ ರೈತನ ಮಗ ದೇಶದ ಟಾಪರ್ ಆಗಿದ್ದಾನೆ ಅಂದ್ರೆ ಗ್ರಾಮೀಣ ಮಕ್ಕಳಿಗೆ ಏನೂ ಅಸಾಧ್ಯ ಅಲ್ಲ ಅನ್ನೋ ಮಾತು ಇಂದು ಸವದಿ ಗ್ರಾಮದ ಪ್ರತಿಯೊಂದು ಬೀದಿಯಲ್ಲೂ ಕೇಳಿಬರುತ್ತಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡಿ ಸತ್ಯದ ಕಡೆ.